ಯಾಕೆ? ಗೊತ್ತಿಲ್ಲಪ್ಪ. ಮೀನವರು ಕಾಲ್ ಮಾಡಿ ಬನ್ನಿ ಅಂತಂದ್ರು ಸುಮಂಗಪ್ಪ. ಸರಿ ಸರಿ, ನೀವು ಕೆಲಸ ಮಾಡ್ಕೊಳ್ಳಿ, ನಾವು ಹಂಗೆ ಸುತ್ತಾಡ್ಕೊಂಡು ಬರ್ತೀವಿ. ಬಾ. ಅದು ಸ್ಟ್ರೈಟ್ನರ್. ಹಾಂ ರೋಹಿಣಿ, ಯಾಕೆ? ಸೂರ್ಯ, ಅತ್ತೆ, ಮಾವ, ಮೀನ ಎಲ್ರನ್ನೂ ಇಲ್ಲಿಗೆ ಕರ್ಕೊಂಡ್ ಎಲ್ಲ ಬಂದ್ರೆ ಏನೋ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ನೆನೆ ಡಿಸೈಡ್ ಆಗಿದೆ ತಾನೆ? ಏನೋ ಮತ್ತೆ ಏನು ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಾರೆ. ಅದು ಎಬ್ಬರ ಈ ಕಡೆ ಆಗಿದೆ, ಈ ಕಡೆ ಬಂದೆ ಜಾಗ ಬಿಡಿ. ಓ ಬರ ಸ್ವೀಟ್ ಬಾಕ್ಸ್ ತಂದಿದ್ದೀನಿ, ಖಾರ ಕೇಳಿದ್ದೆಲ್ಲ ಅದು ತಂದಿದ್ದೀನಿ. ಓಹೋ ಸೂಪರ್ ಎಲ್ಲ ಸಖತ್ತಾಗಿದೆ ಕಣ. ನೀನೇನೋ ಇನ್ನೂ ಅಲ್ಲೇ ಕೂತಿದ್ಯಾ? ಎದ್ಬಾರ ಈ ಕಡೆ. ಮನೋಜ, ಇವತ್ತಿಂದ ನೀನಿಲ್ಲಿ ಕೆಲಸ ಮಾಡೋನು ಅಷ್ಟೇ. ನಾನು ಕೆಲಸಗಾರನ? ಸರಿ ಆಯಿತು, ಮ್ಯಾನೇಜರ್ ಅನ್ಕೋ. ಸೂರ್ಯ, ಮುಖ ನೋಡಿದ್ರೆ ಬೇಜಾರಾಗುತ್ತೆ ಕಣ. ಏನಪ್ಪ ನೀನು? ಇದು ನಿನ್ ದುಡ್ಡು ಶೋರೂಮು, ಇದಕ್ಕೆ ನೀನೇ ಓನರು. ನೀನೇನಾಗಿಲ್ಲ ಈ ಬಸ್ಸಲ್ಲಿ ಟವಲ್ ಹಾಕಿ ಸೀಟ್ ಇಟ್ಕೊಂಡಿರೋಂಥರ ಇನ್ನೂ ಅಲ್ಲೇ ಕೂತಿದ್ಯಾ? ಇದೆಲ್ಲ ಅಪ್ಪನ ದುಡ್ಡಲ್ಲೇ ಅಲ್ವಾ ತಗೊಂಡಿರೋದು? ಆ ಸೀಟ್ ಬಿಟ್ಟು ಎದ್ದು ಬಾ. ಎದ್ದು ಬಾರು. ಹೇಳು ಮರಿ, ಹೇಳು. ಅಪ್ಪು, ಇನ್ನೂ ಏನಪ್ಪ ಅಲ್ಲೇ ನಿಂತಿದ್ಯಾ? ಸೀಟ್ ಖಾಲಿ ಆಯಿತು. ಬಾರಪ್ಪ, ಯಾರಪ್ಪ ನೀನೇನಪ್ಪ ನೀವು? ಬಾ ನಡಿ. ನೀ ರಾಜ ಓನರ್, ಹೋಗಪ್ಪ ಕುತ್ಕೊಳಪ್ಪ. ಓ ತಪ್ಪಿ ಬಿಡ್ತಾರೆ ಕಣೋ. ನೀನು ಸೇರಿ ಬಿಡು, ಕೂತ್ಕೊಳಪ್ಪ. ಏಯ್ ಹೇಳಪ್ಪ ನೀನು. ಸಕ್ಕರೆ ನೋಡಿ ಅಪ್ಪನ ಪಕ್ಕ ನಿಂತ್ಕೊಳಕ್ಕೆ ಹೇಳು. ತಿಳಿಸಿಲ್ವಾ? ಬಾ ನಿಂತ್ಕೋ. ಬಾಮ್ಮ. ಅಪ್ಪ ಇಲ್ಲಿ ಓನರ್ ಆದರೆ ಸಕ್ಕರೆನೇ ಅಲ್ವಾ ಇಲ್ಲಿ ಓನರಮ್ಮ. ಈಗ ನೋಡಿ, ಆಹಾ ಸಾಕತ್ತಾಗಿದೆ ಈ ಜಾಗ ನೋಡೋದಕ್ಕೆ. ಏನಪ್ಪ ಕೊಡೋಣ. ಹಾರ ಮಜಬೂತಾಗಿದೆ ಕಡ ಜೀತ. ನೀ ಸಡಿ ಬೇಡ ಅಪ್ಪಯ್ಯ, ಇದೆಲ್ಲ ಏನು ಬೇಡ ಸುಮ್ಮನೆ ಇರ್ತೀಯಾ? ಮಾಡಿಸ್ಕೋಬೇಕು ಅಷ್ಟೇ. ಈಗೊಂದು ಕಳೆ ಬಂತು. ಏನೆಲ್ಲ ಸುಮ್ಮನೆ ನಿಂತಿದ್ದೀರಾ? ಏನಿಲ್ಲ, ಈ ಯಾರ ತಗೊಂಡು ಸಕ್ಕರೆ ಯಾಕೆ ಇಟ್ಬಿಟ್ಟೆ? ಬಾರಿ ಇವಾಗ ಈ ಸೀಟಿಗೆ ಒಂದು ಕಳೆ ಬಂತು. ಸ್ವೀಟ್ ಪಾಸ್ ಇನ್ನೇ ಇದೆ. ಯಾಕೋ ಇದೆಲ್ಲ ಬೇಡಪ್ಪ. ಶುಭ ಕಾರ್ಯ ಅಂತಂದ್ರೆ ಸ್ವೀಟ್ ಅನ್ಸ್ಲೇಬೇಕು. ಎಲ್ಲಿ ವೆರಿ ಗುಡ್. ಇವಾಗ ಇದು ಸಕ್ಕರೆಗೆ ತಿನ್ಸು. ಸಕ್ಕರೆ ತಿನ್ಸೋ ಟೈಮ್ ಬಂದಿದೆ. ತಗೊಳಪ್ಪ, ನೀವೇ ನಿನ್ನ ಕೈಯಲ್ಲಿ ತಿನ್ಸು ಸಕ್ಕರೆಗೆ. ಚಪ್ಪಳೆ ಚಪ್ಪಳೆ ಬೇಕೆ. ಅಪ್ಪ ಸಾಕು. ಈಗ ಕೂತ್ಕೋ, ಆಮೇಲೆ ತಿನ್ಸುವಂತೆ. ತಗೊಳ್ರಪ್ಪ, ಎಲ್ಲ ಸ್ವೀಟ್ ತಗೊಳ್ಳಿ, ಎಲ್ಲ ಎಡ್ತೀನಿ. ಹಂಗೆ ಕಾಸು ಕೊಟ್ಬಿಡ್ರಪ್ಪ ಆ ಕಡೆಗೆ, ಆಯ್ತಾ? ಮತ್ತೆ ಎಲ್ಲರೂ ಕೇಳಿಸ್ಕೊಡ್ರಪ್ಪ. ಇಲ್ಲಿ ಇನ್ನು ಮುಂದೆ ನಮ್ಮ ತಂದೆನೇ ಈ ಶೋರೂಮ್ ಓನರು. ಆಮೇಲೆ ಈ ಮನೋಜ ಇದ್ದಾನಲ್ಲ, ನಿಮ್ಮಂಗೆ ಅವನು ಒಬ್ಬ ಎಂಪ್ಲಾಯಿ ಅಷ್ಟೇ. ಇದನ್ನೆಲ್ಲ ಯಾರು ನಿನ್ನ ಹತ್ರ ಕೇಳಿದ್ದು? ಯಾಕೆ ಇದನ್ನೆಲ್ಲ ಹೇಳ್ತಿದ್ಯಾ? ಹಂಗಲ್ಲ ಮನೋಜ್ ಅವರೇ, ಸೂರ್ಯ ಏನೂ ಇಲ್ದೇನೆ ಈಗ 2 ಕಾರ್ ಓನರ್ ಆಗಿದ್ದಾನೆ. ನೀವು ಶೋರೂಮ್ ಓನರ್ ಆಗಿದ್ದವರು, ಈಗ ಇಲ್ಲೇ ಕೆಲಸಕ್ಕೆ ಸೇರಿದ್ದೀರಾ. ಇವ್ರ ಟೈಮೇ ಸರಿ ಇಲ್ಲ ಸೂರ್ಯ. ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ಹೋದ್ರು ಹೋಗ್ಲಿ ಬಿಡೆ. ಅವನು ಬರ್ಲಿ ಕಣ, ಅವನು ಶೋರೂಮ್ ಓನರು. ಅಪ್ಪ ನೀನೆಲ್ಲಾದ್ರೂ ಗೊತ್ತಾಗ್ಲಿ. ಏನು ಈ ಟೈಮಲ್ಲಿ ಏನು ಬಂದಿದೆ? ನಾನು ಫೈನಲೈಸ್ ಮಾಡಿ ನಿಮಗೆ ಹೇಳ್ತೀನಿ ಸರ್. ಸರಿ, ನಾನು ಅದ್ರ ಫೈನಲೈಸ್ ಮಾಡ್ತೀನಿ. ಹಾಯ್ ಸೂರ್ಯ, ಹೌ ಆರ್ ಯು? ನಾನು ಸೂಪರ್ ಸ್ಟಾರ್. ಸರ್, ಹೌ ಆರ್ ಯು ಸರ್? ಗುಡ್. ಏನ್ರಿ ಮನೋಜ್, ಏನು ನಡೀತಿದೆ? ನಿಮ್ಮ ಮನೆಯವರೆಲ್ಲ ಬಂದಿದ್ದಾರೆ, ಏನೋ ವಿಶೇಷನಾ? ಅಪ್ಪ ಅಮ್ಮ ಹಾರ ಎಲ್ಲ ಹಾಕೊಂಡಿದ್ದಾರೆ. ವಾಟ್ಸ್ ಹ್ಯಾಪನಿಂಗ್ ಮನೋಜ್? ಅದನ್ನು ನಾನು ಹೇಳ್ತೀನಿ ಸರ್. ನಾವಿಲ್ಲೇ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಸರ್.
ತುಂಬ ದಿನ ಆಗಿತ್ತಲ್ಲ ಹಾಗೆ ಶೋರೂಮ್ ನೋಡ್ಕೊಂಡು ಹೋಗೋಣ ಅಂತ ಹೋಗಿ ಸರ್ ಅಷ್ಟೇ. ವಾವ್, ಅಯ್ಯೋ ಇವರು ಹೀಗೆ ಬರಬೇಕಾ? ಅರೆ ಏನ್ರಿ ಮನೋಜ್ ಅವರೇ, ಸರ್ ಅಡ್ವಾನ್ಸ್ ಬೇಕು ಅಂತ ತಗೊಂಡ್ರಿ, ನಮಗೇನು ಸ್ಟಾಕೇ ಕಳಿಸಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ಇಶ್ಯೂ ಮಾಡ್ತಾರ. ಏನು ನಡೀತಿದೆ ಕರೆಕ್ಟ್? ಗೊತ್ತಾ ಸರ್, ನಮಸ್ತೆ. ನೀವು ಇಲ್ಲೇ ಇದ್ದೀರಾ? ಒಳ್ಳೆಯದೇ ಆಯಿತು. ಈ ವ್ಯಕ್ತಿ ನಮ್ಮಿಂದ ಅಡ್ವಾನ್ಸ್ ತಗೊಂಡು It's the bridge. That's our way out of here. ಅವ್ರ ತಪ್ಪೇನಿಲ್ಲ, ಜಪಾನ್ ಇನ್ನೂ ಸ್ಟಾಕ್ಸ್ ಬಂದಿಲ್ಲ. Slow down. ನಾನು ಮಾತಾಡ್ತಾ Wait for ಇದ್ದೀನಿ. me. ಸ್ಟಾಕ್ಸ್ ಬಂದಮೇಲೆ ಇವರು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಬನ್ನಿ ಥ್ಯಾಂಕ್ ಯು ಮನೋಜ್. ಸರ್. Now you let me go. ವಾಟ್ ಇಸ್ ದಿಸ್? ನೀವು ನನಗೆ ದುಡ್ಡು ಕಳಿಸಿದ್ರೆ ನಾನು ನಿಮಗೆ ಸ್ಟಾಕ್ಸ್ ಕಳಿಸ್ತಿದ್ದೆ ತಾನೆ? ರೋಹಿಣಿ ಅವರೇ, ನೀವೇನಾದ್ರು ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀರಾ? ಮಾತಾಡಿ ಮನೋಜ್. ವೈ ಆರ್ ಯು ಸೋ ಕ್ವೈಟ್? ಸರ್ ಅದನ್ನು ನಾನು ಹೇಳ್ತೀನಿ ಸರ್. ಆ್ಯಕ್ಚುಲಾಗಿ ಮನೋಜ್ ಒಂದು ಮನೆ ತಗೋಬೇಕು. ಪಾಪ ಇರಪ್ಪ, ನಾನೇ ಹೇಳ್ಬಿಡ್ತೀನಿ. Good. ಸಾರ್ ಅದು ಏನಾಯಿತು ಅಂತಂದರೆ, ಈ ಮನೆ ಓನರು ನಾನು ಹೆಚ್ಚಿಗೆ ಮಾತು ಬೇಡ, ಸುಮ್ಮನೆ ಜಾಗ ಖಾಲಿ ಮಾಡ್ಕೊಂಡು ಟೂ ಬ್ಯಾಡ್ ಬರೋದು, ಜಸ್ಟ್ ಟೂ ಬ್ಯಾಡ್. ನಿಮ್ಮದು ಈಗ ತಾನೇ ಡೆವಲಪ್ ಆಗ್ತಿರೋ ಬಿಸ್ನೆಸ್ಸು, ಅಷ್ಟರಲ್ಲಿ ನಿಮಗೆ 3 ಕೋಟಿ ಮನೆ ತಗೊಳ್ಳೋಕೆ ಏನ್ರಿ ಅರ್ಜೆನ್ಸಿ? ನಾನು ಬಿಸ್ನೆಸ್ ಶುರು ಮಾಡಿದಾಗ ಬಸ್ಸಲ್ಲಿ ಓಡಾಡಿದ್ದೀನಿ, ಬಾಡಿಗೆ ಮನೇಲಿದ್ದೆ. 10 ವರ್ಷ ಆದಮೇಲೆ ಒಂದು ಮನೆ ತೊಗೊಂಡಿದ್ದು, ಅದು ಒಂದು ಚಿಕ್ಕ ಫ್ಲ್ಯಾಟ್. ಇದು ಈಗ ಡೆವಲಪ್ ಆಗ್ತಿರೋ ಬಿಸ್ನೆಸ್ ಡೆವಲಪ್ ಆಗ್ತಿದ್ದಂಗೆ ಅದರ ಬರ್ತಿರೋ ಆದಾಯನ ಅದರಿಂದ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ವಾಪಸ್ ಹಾಕಬೇಕು. ಅದು ಬಿಟ್ಟು ನೀವು ಪರ್ಸನಲ್ ಯೂಸ್ಗೆ ಬಳಸ್ಕೋಬಾರ್ದು. ಐ ಕಾಂಟ್ ಟಾಲರೇಟ್ ದಿಸ್. ಸರ್ ತಪ್ಪು ತಿಳ್ಕೊಂಡ್ರಿ ಸರ್, ನೀವು ದಡ್ತಾನ ಗೊತ್ತಾಗಿದೆ, ಆಸೆ ಪಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕ್ಷಮಿಸ್ತೀನಿ ಸರ್, ಸಾರಿ ಸರ್. ಆದರೆ ನನ್ನ ಪ್ರಕಾರ ಮೋಸ ಮಾಡೋರ್ಗಿಂತ ಮೋಸ ಮಾಡಿಸ್ಕೊಳ್ಳೋರಿಗೆ ಶಿಕ್ಷೆ ಕೊಡಬೇಕು ಸರ್. ನೀವು ಮಾಡಿದ ತಪ್ಪೇ ಸರ್. ನಾವು ಆ ದುಡ್ಡು ತೊಗೊಂಡು ಓಡೋದನ್ನು ಹುಡುಕ್ತಾ ಇದ್ದೀವಿ. ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದನ್ನು ಬೇಗ ಸಿಕ್ಕಾಕ್ತಾನೆ, ನಮಗೆ ಸಿಗ್ತಾನೆ ಸರ್, ಆ ದುಡ್ಡು ಸಿಗುತ್ತೆ ಸರ್. ನೋಡಿ ಮನೋಜ್, ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಡೀಲರ್ಶಿಪ್ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಇದ್ದಾರೆ. ಹ್ಯಾಪಿ ಫೆಲೋ. ನಿಮ್ಮ ತಂದೆ ಮುಖ ಮತ್ತು ಸೂರ್ಯನ ಮುಖ ನೋಡಿಕೊಂಡು ನಾನು ಸುಮ್ಮನೆ ಇದ್ದೀನಿ. ನಿಮ್ಮಲ್ಲಿಂದ ಈ ಥರ ಮಾಡಿದ್ರೆ ನಿಮ್ಗೆ ಯಾವ ಡೀಲರ್ಶಿಪ್ಪು ಸಿಗಬಾರ್ದು, ಹಾಗೆ ಮಾಡ್ತೀನಿ. ಅಯ್ಯೋ ಸಾರಿ ಸರ್, ಇನ್ನು ಯಾವುದು ಹೀಗೆ ಮಾಡಲ್ಲ ಸರ್. ಇದೊಂದು ಸಲ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್. ಗುಡ್, ವೆರಿ ಗುಡ್. ಸೂರ್ಯ ಹೋಗ್ಬರ್ತೀನಿ. ಓಹೋ ಸರ್, ಥ್ಯಾಂಕ್ ಯು ಸರ್. ಸರ್ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಹುಷಾರು ಸರ್. ಬಾಯ್ ಸರ್. ನೀನು ಶೋರೂಮಲ್ಲಿ ಇರೋ ಇನ್ನೇನೋ ಮಾಡ್ತಾ ಇದೆಯಾ? ಇವತ್ತಿಂದ ನೀನು ಶೋರೂಮ್ಗೆ ಚಿತ್ರಗುಪ್ತ, ಅರ್ಥ ಆಯ್ತಾ? ಲೆಕ್ಕ ಬರೆದು ಅಪ್ಪನ ಕೈ ತಂದ್ಕೊಡ್ತಾ ಇರಬೇಕು. ಸಾಕು ನಿಲ್ಸು. ಅಲ್ಲ ಏನು ಅನ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ ನೀನು? ನನ್ನ ಮನಸ್ಸಲ್ಲಿ ನಾನು ಏನು ಅನ್ಕೊಂಡಿದ್ದೀನಿ ಅದನ್ನೇ ಹೇಳ್ತಾ ಇರೋದು. ಅಲ್ಲ ಕಣ, ಏನು ಹೇಳೋದು ನೀನು? ಅಲ್ಲಿ ಶೋರೂಮಲ್ಲಿ ನೋಡಿದ್ರೆ ಎಲ್ರಿಗೂ ಅವಮಾನ ಆಗೋ ಥರ We'll get ಮಾತಾಡ್ತೀಯ. there. ಇಲ್ಲಿ ಎಲ್ರಿಗೂ ಕಿಂಡಲ್ ಆಗೋ ಥರ ಮಾತಾಡ್ತೀಯ. ಇವತ್ತು ನೀನು ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ರಾಮಾಯಣ ಮಾಡದೆ ಹೋಗಿದ್ದಿದ್ರೆ ಆ ಗುಪ್ತಾ ಸರ್ ನಿಮ್ಗೆ ಬೈತಾನೆ ಇರಲಿಲ್ಲ. Place has been abandoned for a while. ನಿನ್ನ ಓನರ್ ಸೀಟಲ್ಲಿ ಕೂರ್ಸಿದ್ದು ಸಕ್ಕರೆ ಇಷ್ಟ ಇಲ್ಲ. ಇವನು ಮುದ್ದೆ ಅಂತ ಮಣ್ಣು ತಿಂತಾ ಇದ್ರು, ಇವನೇ ನನ್ನ ಮುದ್ದಿನ ಮಗ ಅಂತ ಇವನನ್ನೇ ಪ್ರೀತಿಸ್ತಾ ಇರ್ತಾರೆ. ಅಮ್ಮ, ಗುಪ್ತಾ ಸರ್ ಮಾತಾಡಿದ್ರಲ್ಲಿ ತಪ್ಪೇನಿತ್ತು? ಇವನೇ ಆತರ ಪಟ್ಟು ಡೀಲರ್ಸ್ ಹತ್ರೆಲ್ಲ ದುಡ್ಡು ತಗೊಂಡು ಅದನ್ನ ಕಳ್ಕೊಂಡು ನಿಂತಿದ್ದಾನೆ. ನಾನು ಆ ಪ್ರಾಡಕ್ಟ್ ಬರ್ತಿದ್ದ ಹಾಗೆ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಬರೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲದಕ್ಕೂ ಏನೋ ಒಂದು ಹೇಳೋದಕ್ಕೆ ಆನ್ಸರ್ ರೆಡಿ ಕೊಟ್ಟಿದ್ದೀರ ನೀವು. ಅದಕ್ಕೆ ಕಣ ಆ ಗುಪ್ತಾ ಸರ್ ನಿನಗೆ ಬೈಬಿಟ್ಟು ಹೋಗಿದ್ದು. ಸುಮ್ಮನಿರ. ಇವತ್ತು ನೀವು ಈ ಕೆಲಸ ಮಾಡ್ತಾ ಹೋಗಿದ್ರೆ ಅಲ್ಲಿ ಏನು ಆಗ್ತಾನೆ ಇರಲಿಲ್ಲ. ಯಾರ್ಯಾರೋ ಬಂದು ಮರೋದಿನ ತಮಾಷೆ ಮಾಡಿ ಮಾತಾಡಿ ಹೋಗ್ತಿದ್ದಾರೆ. ಅಲ್ಲ, ನೀನು ಫ್ರೆಂಡು ಅಂತ ತಿರುಗ್ತಿರ್ತಾರಲ್ಲ ಪ್ರೇಮ, ಅವನಿಗೆ ಮನೋಜಿನ ಬಗ್ಗೆ ಮಾತಾಡೋ ಅಧಿಕಾರ ಏನೋ ಇದೆ? ಒಬ್ಬ ಕ್ಯಾಬ್ ಡ್ರೈವರು. ಅತ್ತೆ, ಕ್ಯಾಬ್ ಡ್ರೈವರೇ ಆದ್ರೂ ಕಷ್ಟಪಟ್ಟು ದುಡಿತಾರೆ. ಅಯ್ಯಪ್ಪ, ಶುರು ಮಾಡ್ಕೊಂಡ್ಲಪ್ಪ ಇವಳು ಕಷ್ಟ ನಷ್ಟ ಅನ್ಕೊಂಡು. ಅವನ ಯೋಗ್ಯತೆ ಏನು? ನನ್ನ ಮನೋಜಿನ ಯೋಗ್ಯತೆ ಏನು? ಅವನು ನಿಯತ್ತಾಗಿ ದುಡಿತಾ ಇದ್ದಾನೆ, ಇವನು ಮುಂದಾಯಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಅದು ಅವನ ಯೋಗ್ಯತೆ, ಇದು ಇವನ ಯೋಗ್ಯತೆ. ಲೈ ಸುಮ್ಮನಿರಲೇ ಅಮ್ಮ, ನೀವು ಬೇಕಂದ್ರೆ ಮಾಡ್ತಾ ಇದ್ದಾನಮ್ಮ. ಇವನೇ ಗುಪ್ತ ಸರ್ಗೆ ಫೋನ್ ಮಾಡಿ ಹೊರಗೆ ಕಳಿರಬೇಕು. ಈಗ ನಮ್ಮ ಅಣ್ಣ ಓನರ್ ಅಲ್ಲ, ನಮ್ಮ ಅಪ್ಪನೇ ಓನರ್ ಅಂತ ತೋರಿಸಿ ನನಗೆ ಅವಮಾನ ಮಾಡಬೇಕು ಅಂದರೆ ಒಳ್ಳೆ ಐಡಿಯಾ. ನಮಗೆ ಯಾಕೆ ಇದು ಹೊಳಿಲಿಲ್ಲ? ನೀನು ಹೇಗೆ ಯೋಚನೆ ಮಾಡ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ. ಅಲ್ಲ,
ನಾನು ಸ್ವಲ್ಪ ಬೆಳೆದೆ ಅಂತ ಹೊಟ್ಟೆ ಉರಿ ನಿನಗೆ, ಅದಕ್ಕೆ ಈಗೆಲ್ಲ ಕಾಲು ಹಿಡಿತಾ ಇದೆಯಾ? ಎಲ್ರ ಕಾಲ ಹಿಡಿತದೆ ಕಾಲ. ಅದರದೊಂದು ಸಣ್ಣ ಟ್ರೈಲರ್ ನೋಡೋದು ಮುದ್ರಕೊಂಡು ಬಾಲ ದೇವ್ರು ಕಾದ ಕೊಟ್ಟ, ನೀನ್ ತೀಸ್ಕೊಂಡು. ಇಲ್ಲಿ ಯಾರು ಯಾರ ಕಾಲ್ನೂ ಎಳಿತಿಲ್ಲ, ಸಮಸ್ಯೆ ಹುಟ್ಟಾಕಿರೋದು ನೀವೇ. ಇವರೇ ನಿಮ್ ಹಾಗಲ್ಲ. ನಿಮ್ಮ ಹಾಗಾದ್ರೆ ಏನ್ ಮೀನವ್ರೆ? ನಿಮ್ ಗಂಡ ಮಾತ್ರ ಒಳ್ಳೆಯವರು, ನಾವೆಲ್ಲರೂ ಕೆಟ್ಟವರು ಅಂತ ಹೇಳ್ತಿದ್ದೀರಾ? ನೋಡಿ, ನಾನೇನು ಹಾಗೆಲ್ಲ ಹೇಳಿಲ್ಲ ರೋಹಿಣಿ ಅವರೇ. ರೋಹಿಣಿ ಅವರೇ, ಗುಪ್ತಾ ಸರ್ ಯಾವ್ದೋ ಕೆಲ್ಸದ ಮೇಲೆ ಬಂದಿದ್ದೀನಿ ಅಂತ ಅಲ್ವಾ ಹೇಳಿದ್ದು? ಮತ್ ಯಾಕೆ ನೀವು ಅವ್ರನ್ನ ಅಕ್ಯೂಸ್ ಮಾಡ್ತೀರಾ? ಇಷ್ಟು ದಿನ ಬರ್ದೇ ಇರೋ ವ್ಯಕ್ತಿ ಸಡನ್ ಆಗಿ ಬರ್ತಾರೆ ಅಂತಂದ್ರೆ ಡೌಟ್ ಬರ್ದೇ ಇರುತ್ತೆ ಅಷ್ಟೊತ್ತಿ. ಆಗ ಅವ್ರನ್ನ ಬರೋದಕ್ಕೆ ಕೇಳಿ ನಿಮ್ಗೆ ಅವಮಾನ ಮಾಡಿ ಖುಷಿ ಪಡೋ ಮನಸ್ಥಿತಿ ಇವ್ರಿಗಿಲ್ಲ ರೋಹಿಣಿ. ನೋಡಿ, ಇನ್ ಮುಂದೆ ಇವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನೀನೇನೇ ಈಗ ದಿಢೀರಂತ ಜೋರಾಗಿ ಮಾತಾಡ್ತಿರೋದು? ಅವನೇನು ನಮ್ಮ ಮನೆಯವ್ರನ್ನ ಅಲ್ಲಿ ಓನರ್ ಮಾಡೋ ಉದ್ದೇಶನೇ ಕರ್ಕೊಂಡು ಹೋಗಿರ್ಲಿಲ್ಲ. ಮನೋಜನ ಕೀಳಾಗಿ ತೋರಿಸ್ಬೇಕು ಅಂತಾನೆ ಕರ್ಕೊಂಡು ಹೋಗಿದ್ದು. ಅತ್ತೆ, ಮಾವ ಏನಾದ್ರು ಅಲ್ಲಿಗೆ ಬರ್ದೇ ಹೋಗಿದ್ರೆ ಗುಪ್ತಾ ಸರು ಆ ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಿರ್ತಿದ್ರು. ನಮ್ಮೆಲ್ಲರೂ ಮುಖ ನೋಡ್ಕೊಂಡೆ ಅವ್ರು ಸುಮ್ಮನೆ ಹೋಗಿದ್ದು. ಹಾ ಕರೆಕ್ಟ್ ಆಗಿ ಹೇಳಿದ್ರಿ ಮೀನಾ ಅವ್ರೆ. ಹಿಂದೆ ಮನೋಜ್ ಅವರು ನಾವು ಶ್ರೀಮಂತರು ಅಂತ ಸುಳ್ಳು ಹೇಳಿ ಅವ್ರ ಹತ್ರ ಡೀಲರ್ಶಿಪ್ ಪಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ರು. ಬಟ್ ಅವಾಗ ಸೂರ್ಯ ಅವರು ಅವ್ರಿಗೆ ಮೋಸ ಮಾಡೋದು ಬೇಡ ಅಂತ ಸತ್ಯ ಹೇಳಿದ್ರು. ಆಕ್ಚುಲಿ ಸ್ಪೀಕಿಂಗ್ ಸೂರ್ಯ ಅವರಿಂದನೇ ನಿಮಗೆ ಡೀಲರ್ಶಿಪ್ ಸಿಕ್ಕಿದ್ದು. ಅದೆಲ್ಲ ಇವನಲ್ಲಿ ಯೋಚನೆ ಮಾಡ್ತಾರೆ. ಅವ್ರು ಬಂದು ಬೈದಿದ್ದು ಮಾತ್ರ ಇವನ್ ತಲೆಯಲ್ಲಿದೆ ಅಷ್ಟೇ. ಆಯ್ತೇನ್ರಪ್ಪ, ನಿಮ್ ವಾದ ವಿವಾದ ವಿತಂಡವಾದ ಸಂವಾದ ಎಲ್ಲ ಆಯ್ತಾ? ಇದಕ್ಕೆ ದೊಡ್ಡವ್ರು ಹೇಳಿದ್ದು, ತೊಲ ಬಂಗಾರ ಅಕ್ಕ ತಂಗಿನ ದೂರ ಮಾಡುತ್ತೆ, ಗಜ ಜಾಗ ಅಣ್ಣ ತಮ್ಮದನ್ನ ದೂರ ಮಾಡುತ್ತೆ, 2 ಇಂಚಿನ ನಾಲ್ಗೆ ಸಂಬಂಧಗಳನ್ನೇ ಕೆಡಿಸ್ಬಿಡುತ್ತೆ, 3 ಕಾಸು ನೋಟು 6 ಅಡಿ ಮನುಷ್ಯನ ಆಟ ಆಡಿಸ್ಬಿಡುತ್ತೆ ಅಂತ. ಆಸ್ತಿ ಇಲ್ದೇನೋ ಅಪ್ಪ ಅಮ್ಮಂದ್ರು ಚೆನ್ನಾಗಿರ್ತಾರೆ. ಆಸ್ತಿ ಮಾಡಿದ್ರೆ ತಂದೆ ತಾಯಿಗಳ ಒದ್ದಾಟ ಅಂತೂ ಇದ್ದೇ ಇದೆ. ಪುಣ್ಯ ಫಲಾಗದ್ದೆ ಅಂತೇನೋ ಮಾಡಲಿಲ್ಲ. ನನ್ನ ಸರ್ವೀಸ್ ಹಣಕ್ಕೆ ಇಷ್ಟು ಗಲಾಟೆ. ಸರಿ ಬಿಡಿ, ಹುಷಾರಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವ್ರು ಹೇಳ್ಬಿಟ್ಟು ಹೋಗಿದಾರಲ್ಲಪ್ಪ, ಮಾಡ್ಕೊಂಡು ಹೋಗಿ ಅಷ್ಟು. ಮತ್ತು ಯಾಕೆ ಹಳೇದನ್ನೆಲ್ಲ ಕೆದಕ್ಕೊಂಡು ಮಾತಾಡಿಕೊಂಡು? ಸೂರ್ಯ, ಈಗ ನೀನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಆ ದುಡ್ಡು ಎತ್ಕೊಂಡು ಓಡೋಗಿರೋ ಮನುಷ್ಯನ ಕಂಡುಹಿಡಿಬೇಕಾಗಿರೋದು. ಅವನ ಬಗ್ಗೆ ವಿಚಾರಿಸಕ್ಕೆ ಹೇಳಿದ್ದೆ, ಏನಾದರೂ ಗೊತ್ತಾಯ್ತಾನೆಯಾ? ವಿಚಾರಿಸೋದಿನಪ್ಪ, ಒಂದೆರಡು ಕ್ಲೂ ಸಿಕ್ಕಿದೆ. ಅದನ್ನಿಟ್ಕೊಂಡು ಮುಂದೆ ಏನು ಮಾಡಬೇಕು ನೋಡಬೇಕು. ಆದಷ್ಟು ಬೇಗ ಅವನನ್ನು ಹಿಡಿದು ಆ ದುಡ್ಡು ವಸೂಲಿ ಮಾಡ್ರಪ್ಪ. ಈ ಸಮಸ್ಯೆಗೆ ಅದೊಂದೇ ಪರಿಹಾರ. ಆದಷ್ಟು ಬೇಗ ಹುಡುಕಿ ನೀನು ವಿಷಯ ತಿಳಿಸ್ತೀನಿ. ಶಾಂತಿ, ನಾನು ಸ್ವಲ್ಪ ಹೊರಗೋಗಿ ಬರ್ತೀನಮ್ಮ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಗಿಡದಲ್ಲಿ ಅರಳಿರೋ ಹೂಗಳಿಗಿಂತ ಈ ವಿಶಾಲಾಕ್ಷಮ್ಮನ ಕೈಯಲ್ಲಿ ಅರಳಿರೋ ಹೂಗಳೇ ಜಾಸ್ತಿ ಸರ್. ಈ ಮನೇಲಿ ಮದುವೆ ಅಂತ ಕೇಳ್ಪಟ್ಟೆ. ನಿಮ್ಮ ನಂಬರ್ನ ನಮ್ಮ ಮ್ಯಾನೇಜರ್ ಹತ್ರ ಕೊಡಿ, ನಮ್ಮ ಸಿಸ್ಟರ್ ನಿಮ್ಮ ಫೋನ್. ಹೋದ್ಸಲ ನಿಮ್ಮ ಅಣ್ಣಂಗೆ ಯಾಕೆ ದುಡ್ಡು ಕೊಟ್ಟಾಗ ನೀವೇ ಸಾಕ್ಷಿಗೆ ಸೈನ್ ಹಾಕಿದ್ದೀರಾ. ಅದನ್ನ ಆಕಸ್ಮಿಕ ಅಂತ ಅನ್ಕೋಬಹುದು, ಆದ್ರೆ ಈ ಸಲ ಆಕೆನೆ ಫೋನ್ ಮಾಡಿ ನಿಮ್ ಕಾರಲ್ಲಿ ಬಂದಿದ್ದಾರೆ ನೋಡಿ. ಅದು ಕಡೆ ಪೂರಿನ ಟ್ಯಾಲೆಂಟ್ ನಿಮ್ಮ. ಒಂದು ಸಲ ನಮ್ಮ ಕಾರ್ ಯಾರೇ ಹತ್ತಿದ್ರು ಅವ್ರು ಮತ್ತೆ ನನ್ನ ಜ್ಞಾಪಿಸ್ಕೊಂಡು ಅವ್ರು ಮತ್ತೆ ಏನಾದ್ರು ಬುಕ್ಕಿಂಗ್ ಬೇಕಾಗಿತ್ತು ನನಗೆ ಕಾಲ್ ಮಾಡೋಂಗೆ ನಾನು ಎಲ್ರಿಗೂ ಇಷ್ಟ ಆಗ್ಬಿಡ್ತೀನಿ, ಗೊತ್ತಾ? ಒಪ್ಕೋತೀನಿ, ಸದ್ಯ ಆಕೆ ಯಾರು ಅನ್ನೋ ಸತ್ಯ ನಮ್ಗೆ ಗೊತ್ತಾಯ್ತು. ಅದಕ್ಕೆ ನಾವು ಆ ಕೂಲಿಂಗ್ ಗ್ಲಾಸ್ಗೆ ಥ್ಯಾಂಕ್ಸ್ ಹೇಳ್ಬೋದು. ಕೂಲಿಂಗ್ ಗ್ಲಾಸ್ ಆ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಾವು ಸಂಚಿತ ತಗೊಂಡಿದ್ದು ತಾನೆ. ತನಕ ಯಾರು ಒಂದು ಕಂಡು ಹೇಳಿದ್ದು ನಮಗೆ. ಸಾರಿ. ಬೈಕಮ್ಮ ಏನಿದೆ ಟೀ ಮಾಡ್ತಾ ನಿಂತಿದ್ರು ಅಷ್ಟೇ. ನೋಡಿ, ರೋಹಿಣಿ ಅವರು ರೂಮಿಂದ ಹೊರಗೆ ಬಂದ್ರ? ಇಲ್ಲ ಮೀನಾ ಅವರೇ, ಇನ್ನೂ ಡೋರ್ ಓಪನ್ ಮಾಡಿಲ್ಲ. ಯಾಕೆ ಈ ಥರ ಸುಳ್ಳು ಹೇಳಿ ಸಿಕ್ಕಾಕೊಂಡು ಒದೆ ತಿಂದು ಮುಗಿಸ್ಕೋಬೇಕು ಹೇಳಿ? ನಾನು ಇಷ್ಟ್ ದಿನ ಬರೀ ಮನೋಜ ಈ ಥರ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಕಣ. ಹೇ ರವಿ, ಮನೋಜ ಒಂದು ರೇಂಜಿಗೆ ಓಕೆ, ಆದರೆ ಆ ಪೌಡ್ರಮ್ಮ ಬೇರೆ ಲೆವೆಲ್ಲು ಕಣ. ಇನ್ನು ಸ್ಯಾಂಪಲ್ ಅಷ್ಟೇ. ಹೋಗ್ತಾ ಹೋಗ್ತಾ ಇನ್ನೂ ಏನೇನು ಹೊರಗೆ ಬರುತ್ತೋ ಮನೆ ಮಾದೇಶ. ಹೌದಾ? ಅಮ್ಮ ಅಕ್ಕಿನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು, ಅವ್ರ ಹತ್ರನೂ ಸತ್ಯ ಹೇಳಿಲ್ಲ ನೋಡು. ಸಕ್ಕರೆ ಸತ್ಯ ಗೊತ್ತಾಗಿದ್ರು ಅದನ್ನೆಲ್ಲೂ ಹೊರಗಡೆ ಹೇಳ್ತಾ ಇರಲಿಲ್ಲ ಕಣ. ಅವ್ರಿಬ್ಬರನ್ನ ಕಾಪಾಡೋಕ್ಕೆ ನೋಡ್ತಾ ಇದ್ರು. ಇವಾಗ ಅಷ್ಟು ಕುಟುಂಬಕ್ಕೆ ಕಾರಣ ಏನು? ಮನೋಜ ಈ ಸತ್ಯನ ಸಕ್ಕರೆ ಹೇಳದೇ ಇರೋದು. ಅದಕ್ಕೆ ಕಾರಣ ಯಾರು? ಯಾರು? ಇನ್ಯಾರು? ಆ ಪೌಡ್ರ ಮನೆ. ಕರೆಕ್ಟಾಗಿ ನೀವೇನಾದ್ರೂ ಎವಿಡೆನ್ಸ್ ಇಲ್ಲದೆ ಇಲ್ಲಿ ಬಂದು ಹೇಳಿದ್ರೆ ಅವ್ರು ನಿಜನ ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಆ ಸಾಯೋರ್ನ ನನ್ನ ಜೊತೆ ಕರ್ಕೊಂಡ್ಬಂದಿದ್ರು. ಒಬ್ಬಳೇ ಸಿಕ್ಕಿದ್ದು ಬೆಂಬಲ್ ಬಿದ್ದು ಆ ಎಮ್ಮದ್ರ ದುಡ್ಡೆಲ್ಲ ಇವ್ರು ಪೀಕೊಂಬಿಟ್ರು. ಆ ಕೋಪ ಆಗಮ್ಮಂದು ಇತ್ತು. ಈ ಕಾಯಿಸ್ಲು
ಒಂದು ಎಲ್ಲರೂ ಒಳಗಡೆ ಹೊಡೆದಾಕೋಗ್ಬಿಟ್ರು. ರೋಹಿಣಿ ಅವರಿಗೆ ದುಡ್ಡು ನಮ್ಮ ಹತ್ರ ಹೇಳಿಲ್ಲ, ಅದು ಅವ್ರ ತಪ್ಪು. ಅದಕ್ಕೆ ನಾವೆಲ್ಲರೂ ಸೇರಿ ಬೈದ್ವಿ ಕೂಡ. ಬಟ್ ಅದಕ್ಕೋಸ್ಕರ ಅತ್ತೆ ಅವ್ರನ್ನ ಕೈ ಮಾಡಿದ್ದು ತಪ್ಪಪ್ಪ. ಹೌದು ಶ್ರುತಿ, ಅತ್ತೆ ಆ ರೀತಿ ನಡ್ಕೊಂತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.